ಹಾಯ್, ನಾಳೆ ಎಲ್ಲ ಸೂಫ್ರಮ್ಸೋ ಮೂವಿಗೆ ಹೋಗ್ತಿದ್ದೀರಿ. ಇದು ಮೂವಿ ತುಂಬ ಡಿಮ್ಯಾಂಡ್ ಇದೆ. 2 ಡೇಸಿಂದ ಟಿಕೆಟ್ ಟ್ರೈ ಮಾಡ್ತಾಯಿದ್ದೀನಿ, ಟಿಕೆಟ್ ಸಿಗ್ತಿಲ್ಲ. ಬನ್ನಿ ಈಗ ನೋಡೋಣ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ದ, ಈಗ ಹೊಸ ಒಂದು ಶೋ ಬಿಟ್ಟಿದ್ದಾನಂತೆ. ಈಗ 10 ಮಿನಿಟ್ಸ್ ಬ್ಯಾಕು. ಅದಕ್ಕೆ ಇವತ್ತೇ ಬುಕ್ ಮಾಡ್ಕೊಂಬಿಡೋಣ ಅಂತ. ನಾಳೆ ಅಂದರೆ ಟಿಕೆಟ್ ಸಿಗಲ್ಲ ನೋಡಿ. ಟಿಕೆಟ್ಟು ನೋಡಿ, ಎಲ್ಲ ಕಡೆ ಫಾಸ್ಟ್ ಫಿಲ್ಲಿಂಗು, ಹೌಸ್ಫುಲ್ಲು. ಬನ್ನಿ ನಿಯರೆಸ್ಟ್ ಥಿಯೇಟರ್ ನೋಡೋಣ. ಕಿನೋ ಸಿನಿಮಾಸು 10:30ಗಿದೆ. 10:30 5 ಮೆಂಬರ್ಸ್ ಇರೋದು ನಾವು. ನೋಡಿ 90% 85% ಎಲ್ಲ ಬುಕ್ ಆಗೋಗಿದೆ. ನೋಡಿ ನಾನು 5 ಸೀಟ್ ಬುಕ್ ಮಾಡಿಕೊಂಡೆ. ಗೋಲ್ಡು E10, E11, E12, E13, E14 ನಂಗೆ ಪಕ್ಕನೇ ಸೀಟ್ ಸಿಕ್ತು. 1177 1200 ಆಯಿತು ಟಿಕೆಟ್ ನನಗೆ. ಈ ಮೂವಿ ಅಂತೂ ತುಂಬ, ನಾನು 2 ಸತಿ ಥಿಯೇಟರ್ ಹತ್ರ ಹೋಗಿ ನಾನು ವಾಪಸ್ ಬಂದಿದ್ದೀನಿ ಟಿಕೆಟ್ ಇಲ್ದಿರ. ನಾವು ಹಂಗೆ ಹೋದರೆ ಟಿಕೆಟ್ ಸಿಕ್ಕಲ್ಲ, ಬುಕ್ ಮಾಡ್ಕೊಂಡೇ ಹೋಗಬೇಕು. ನೋಡೋಣ ಥಿಯೇಟರ್ ಹತ್ರ ಜನ ಹೇಗಿರ್ತಾರೆ ಅಂತ. ಸ್ಟಾರ್ಟಿಂಗ್ 2 ಶೋ ಇತ್ತು, 8:30, 8:20, 8:30 2 ಶೋ ಹಾಕಿದ್ರು. 2 ಶೋನೂ ಟಿಕೆಟ್ ಇದ್ದಿಲ್ಲ. ಅದಕ್ಕೆ 10:30ಗೆ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಬೇರೆ ಇವತ್ತು ಸಂಡೇ. ಹೋಗಿ ನೋಡೋಣ. ನೋಡಿ ಇದು ನಾವು ಮನೆಗಳು ಕಟ್ತಾ ಇರೋದು. ಶಾಪು ಪ್ಲಸ್ ಹೌಸು, ಅಂದರೆ ಬ್ಯಾಚುಲರ್ಸ್ಗೆ ಯಾರಿಗಾದ್ರೂ ಕೊಡೋಣ ಈಗ ಸದ್ಯಕ್ಕೆ ಅಂತ ನೋಡಿ ಶಾಪು ಮಾಡಿದ್ದೀರಿ, ಶೆಟ್ಟರ್ ಇಕ್ಕಿದ್ದೀರಿ. ಇದು ರೋಡ್ ಸೈಡ್ ಇರೋದು. 2 ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಿದ್ದೀರಿ. ಇವತ್ತು ಸಂಡೇ, ಲೇಬರ್ಸ್ ಯಾರೂ ಬಂದಿಲ್ಲ. ಹೆಂಗೂ ಫ್ರೀ ಇರ್ತೀನಿ, ಹಂಗೆ ಮೂವಿಗೆ ಹೋಗಿ ಬರ್ಬೋದು ಹೆಂಗೂ ಇವತ್ತು. ನೋಡಿ ನೆನ್ನೆ ಫ್ಲೋರಿಂಗ್ ಆಯಿತು, ನೀರು ಬಿಟ್ಟಿದ್ದೀನಿ. ಫ್ಲೋರಿಂಗ್ ಅಂದರೆ ಇದು ರೆಡ್ಡು ಅಂದರೆ ಹಳೆ ಕಾಲದಲ್ಲಿ ಬರೋದಲ್ಲ, ಟೈಲ್ಸ್ ಏನೂ ಇಲ್ಲ, ಪೂರ್ತಿ ರೆಡ್ಡಲ್ಲಿ ಮಾಡಿದ್ದೀನಿ. ನಾನು ತುಂಬ ದಿನದಿಂದ ಇದು ಆಸೆ ಇತ್ತು ಈ ಥರದ್ದು, ಹಾಕಿದ್ದೀನಿ ನೋಡಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಓದ್ತಾ ಇದ್ದೀರಿ ಮೂವಿ ನೋಡೋದಕ್ಕೆ. ನೋಡಬೇಕು, ನನಗಂತೂ 2 ಡೇಸಿಂದ ಫುಲ್ ಕ್ಯೂರಿಯಾಸಿಟಿ ಮೂವಿ ಹೇಗಿದೆ ಅಂತ. ಯಾಕಂದರೆ ನಾನು ಆಡಿಯನ್ಸು, ರಿವ್ಯೂಸು, ರಿಯಾಕ್ಷನ್ಸ್ ನೋಡಿದೆ. ಎಲ್ಲ ತುಂಬ ಒಳ್ಳೆ ರಿವ್ಯೂ ಬರ್ತಿದೆ. ಅಂದರೆ ಮೂವಿ ನೋಡಿದ್ರೆ ನೆಗೆದು ಎಷ್ಟು ನೆಗಿತೀರಂದರೆ ಹೊಟ್ಟೆ ನೋವು ಬರುತ್ತಂತೆ, ಅಷ್ಟು ನೆಗಿತೀರಂತೆ. ಅಷ್ಟು ಚೆನ್ನಾಗಿದೆಯಂತೆ ಮೂವಿ. ಅದಕ್ಕೆ 2 ಡೇಸಿಂದ ನಾನು ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಆಗಿಲ್ಲ. ಮತ್ತು ಹೆಂಗೂ ಇನ್ನೇ ಏನಾಯಿತು ಅಂದರೆ, ಬುಕ್ ಮಾಡೋವಾಗ ಒಂದು 10 ಮಿನಿಟ್ಸ್ ಬ್ಯಾಕ್ ಹಂಗೆ ಹೊಸ ಶೋ ಬಿಟ್ಟ. ಆ ಶೋ ಬುಕ್ ಮಾಡೋಣ ಅಂತ ಹೋಗೋಷ್ಟರಲ್ಲಿ 80% ಬುಕ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಬುಕ್ ಮಾಡಿದೆ, ನಾನು ಬುಕ್ ಮಾಡಿದ್ದಾದ್ಮೇಲೆ ನೋಡಿದ್ರೆ ಪೂರ್ತಿ 100% ಬುಕ್ ಆಗಿಬಿಟ್ಟಿದೆ. ಇದೆಲ್ಲ ನೋಡ್ತಿದ್ರೆ ಮೂವಿ ಬಗ್ಗೆ ತುಂಬ ನಿರೀಕ್ಷೆ ಹುಟ್ಟಾಕುತ್ತೆ. ಮೂವಿ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ಅಂತ. ನಾನು ಮೂವಿ ನೋಡ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ನಾನು ಆನೆಸ್ಟ್ ಒಪಿನಿಯನ್ ಹೇಳ್ತೀನಿ. ಬನ್ನಿ ಥಿಯೇಟರಾಗೆ ಹೋಗಿ, ಅಂದರೆ ಮಲ್ಟಿಪ್ಲೆಕ್ಸಿಗೆ ಹೋಗಿ ಜನ ನೋಡೋಣ ಯಾವ ರೀತಿ ಇದ್ದಾರೆ ಅಂತ. ಇದು ಸ್ಟಾರ್ಟಿಂಗಲ್ಲಿ ಅಂದರೆ ಸ್ಟಾರ್ಟಿಂಗ್ ಫ್ರೈಡೇ ರಿಲೀಸ್ ಆಯಿತು. ಯಾವುದೇ ಪ್ರಮೋಷನ್ಸು ನನಗೆ ಈ ಮೂವಿ ಬಗ್ಗೆನೇ ಗೊತ್ತಿರಲಿಲ್ಲ, ಯಾವ ಮೂವಿ ಅಂತ. ಆಮೇಲೆ ಹಂಗೆ ಯೂಟ್ಯೂಬು ಸ್ಕ್ರೋಲ್ ಮಾಡ್ತಾ ವೀಡಿಯೋ ನೋಡಿದೆ, ಈ ಜನರು ರಿಯಾಕ್ಷನ್ನು ಮತ್ತು ಅವ್ರ ರಿವ್ಯೂಸು ನೋಡ್ಬಿಟ್ಟು ಸ್ವಲ್ಪ ಏನು ಹಿಂಗಿದೆ ನೋಡೋಣ ಅಂತ ಬುಕ್ ಮೈ ಶೋ ಓಪನ್ ಮಾಡಿದ್ರೆ 1 ಟಿಕೆಟು ಇಲ್ಲ. ಅಂದರೆ ಶೋಸ್ ಕಮ್ಮಿ ಕೊಟ್ಟಿದ್ರು, ಬರೀ 1 ಶೋ 2 ಶೋಸ್ ಹಂಗೆ ಕೊಟ್ಟಿದ್ರು. ಅದಕ್ಕೆ ಟಿಕೆಟ್ ಇಲ್ಲ ಅಂತ ನೋಡಿದ್ರೆ ಆಮೇಲೆ ಶೋಗಳು ಹಂಗೆ ಇನ್ಕ್ರೀಸ್ ಆಗ್ತಾ ಬಂತು. ಈಗ ಇದು 1 ಶೋ ಇದ್ದಿದ್ದಿಲ್ಲಿ ಈ ಮಲ್ಟಿಪ್ಲೆಕ್ಸಲ್ಲಿ, ಈಗ 5 ಶೋಸ್ ಆಗಿದೆ. 5 ಶೋನೂ ಹೌಸ್ಫುಲ್ಲು. ಅಷ್ಟು ಕ್ರೇಜ್ ಹುಟ್ಟಾಕಿದೆ ಈ ಮೂವಿ. ಬನ್ನಿ ಜನ ನೋಡೋಣ ಯಾವ ರೀತಿ ಬಂದಿದ್ದಾರೆ ಅಂತ. ಬಂದ್ರಿ ಹತ್ರ ನೋಡಿ ಇದೆ.
ನೋಡಿ ಇಲ್ಲಿ ಪಕ್ಕದಲ್ಲಿದೆ ನೋಡಿ ಕಿನೋ ಸಿನಿಮಾಸ್. ನೋಡಿ ಇಲ್ಲಿ ಪೋಸ್ಟರು, ಪವನ್ ಕಲ್ಯಾಣ್ ಮೂವಿ ಪೋಸ್ಟರ್. ಈ ಮೂವಿಗಿಂತ ಈಗ ಟಿಕೆಟ್ಸ್ ಜಾಸ್ತಿ ಸೇಲ್ ಆಗ್ತಿದೆ. ಅಂದರೆ ಇದು ಪ್ಯಾನ್ ಇಂಡಿಯಾ ಮೂವಿ. ನೋಡಿ ಅದು ಯಾವುದೇ ಪ್ರಮೋಷನ್ಸು ಏನೂ ಇಲ್ಲ, ಪ್ರಮೋಷನ್ಸು ಇಲ್ಲ. ಮೂವಿ ರಿಲೀಸ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಹೈ ಬಜೆಟ್ಟು. ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಲೋ ಬಜೆಟ್ ಮೂವಿ. ನೋಡಿ ಆ ಮೂವಿ ಬಂದು ಈ ಮೂವಿಗಿಂತ ಚೆನ್ನಾಗಿ ಓಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಅಂತೆ ಮೂವಿ. ಕಂಟೆಂಟು ಚೆನ್ನಾಗಿದ್ದರೆ ಆಡಿಯನ್ಸ್ ಯಾವತ್ತೂ ಕೈ ಬಿಡಲ್ಲ ಮೂವಿಗೆ. ಈ ಪಾರ್ಕಿಂಗು, ಇಲ್ಲಿ ಪಾರ್ಕ್ ಮಾಡಬೇಕು ಗಾಡಿನ. ಪಾರ್ಕಿಂಗ್ಗೆ ನೋಡಿ ಈಗ ಮೂವಿ ನೋಡಿ ಬಂತಾ ಇರೋ ಆಡಿಯನ್ಸು. ಇದು ಸ್ಮೋಕಿಂಗ್ ಝೋನ್ ಇದು. ನಾನು ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆನೇ ಬಂದೆ ನಾನು. ಇನ್ನು ಜನ ಯಾರೂ ಬಂದಿಲ್ಲ ಅನಿಸುತ್ತೆ. ನೋಡಿ ಜನ ಒಬ್ಬೊಬ್ಬರೇ ಬರ್ತಿದ್ದಾರೆ. ಹೇಳಿದ್ನಲ್ಲ ನಾನೊಂದು ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ದೀನಿ. ಈಗ ಮೂವಿ ಸ್ಟಾರ್ಟ್ ಆಗೋಷ್ಟರಲ್ಲಿ ಜನ ಎಲ್ಲ ಬಂದಿರ್ತಾರೆ, ನೋಡೋಣ. ಪೂರ್ತಿ ಫ್ಯಾಮಿಲಿ ಆಡಿಯನ್ಸೇ ಬರ್ತಿರೋದು. ನೋಡಿ ಆಡಿಯನ್ಸು ಇನ್ನೂ ಬರಬೇಕು. ನೋಡೋಣ ಎಷ್ಟು ಜನ ಬರ್ತಾರೆ ಅಂತ. ಅಂದರೆ ಜನ ಜಾಸ್ತಿ ಇದ್ದರೆ ಮೂವಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಹೌಸ್ಫುಲ್ ಶೋ ಇದ್ದರೆ. ನೋಡಿ ಒಳಗೆ ಬಂದೆ. ನಮ್ಮದು ಇದಲ್ಲಿದೆ, E10 E11 ಇದೆ ಸೀಟ್ ನಮ್ಮದು. ಆಡಿಯನ್ಸ್ ಬರ್ತಾನೆ ಇದ್ದಾರೆ. ಪೂರ್ತಿ ಫ್ಯಾಮಿಲಿ ಆಡಿಯನ್ಸೇ ಬರ್ತಿರೋದು. ನೀವು ಈ ಮೂವಿ ನೋಡಿದರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ಹೌಸ್ಫುಲ್ಲ ಯಾವ ರೀತಿ ಮೂವಿ ಓಡ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿ ಹೇಗನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನು ಕಮೆಂಟ್ ಮಾಡಿ. ನಾನು ಮೂವಿ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳ್ತೀನಿ. ನೋಡಿ ಜನ ಬರ್ತಾನೆ ಇದ್ದಾರೆ. ಹೇಳಿದ್ನಲ್ಲ, ಇದು ಒಂದು ಸೀಟು ಖಾಲಿ ಇಲ್ಲ, ಎಲ್ಲ ಬುಕ್ ಆಗಿದೆ ಸೀಟ್ ಇದು. ಎಷ್ಟು ಚೆನ್ನಾಗಿದೆ ಅಂತ. ಈ ಮೂವಿ ಬಂದು ಹಾರರ್ ಪ್ಲಸ್ ಕಾಮಿಡಿ, ಅಂದರೆ ಹಾರರ್ ಎಫೆಕ್ಟ್ ಕೊಟ್ಟಿದ್ದಾರೆ. ದೆವ್ವ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಹಾರರ್ ಪ್ಲಸ್ ಕಾಮಿಡಿ ಅಂತಿತ್ತು. ನೋಡೋಣ ಹೇಗಿದೆ ಅಂತ. ಜನ ಬರ್ತಾನೆ ಇದ್ದಾರೆ. ನಾವು ಮೂವಿ ಸ್ಟಾರ್ಟ್ ಆಗಿಲ್ಲ. ನನಗೆ ನಾವು 5 ಮೆಂಬರ್ಸ್ ಎಲ್ಲ, ನಂಗೆ ಟಿಕೆಟ್ ಎಲ್ಲ 1780 ಅಂದರೆ 1200 ಬಿತ್ತು ನಂಗೆ ಟಿಕೆಟು. ಈ ಥರ ಥಿಯೇಟರಲ್ಲಿ ಪೂರ್ತಿ ಫ್ಯಾಮಿಲಿ ಆಡಿಯನ್ಸ್ ನೋಡಿ ತುಂಬ ದಿನ ಆಗಿತ್ತು. ಮೂವಿ ಸಖತ್ತಾಗಿತ್ತು. ಪೂರ್ತಿ ಫ್ಯಾಮಿಲಿ ಆಡಿಯನ್ಸೇ ಇದ್ದಿದ್ದು. ಹೌಸ್ಫುಲ್ ಶೋ ನೋಡಿದ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಫಸ್ಟ್ ಹಾಫ್ ಬಂದು ಪೂರ್ತಿ ಕಾಮಿಡಿ, ಅಂದರೆ ಎಲ್ಲೂ ಅವರು ನೆಗೆಸಬೇಕು ಅನ್ವಾಂಟೆಡ್ ಕಾಮಿಡಿ ಸೀನ್ಸು ಯಾವುದು, ಅಂದರೆ ಇಲ್ಲಿ ಕಾಮಿಡಿ ಸೀನ್ಸ್ ತರಬೇಕು ಅಂತ ಯಾವುದು ತುರ್ಕಿಲ್ಲ. ನ್ಯಾಚುರಲ್ಲಾಗೆ ನೀವು ನ್ಯಾಚುರಲ್ಲಾಗಿ ಅವ್ರು ಮಾತಾಡೋದು ನೋಡಿ, ಅವ್ರ ಫೇಸಸ್ ನೋಡೇ ನಗು ಬರುತ್ತೆ.
ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಹಾಫು ಥಿಯೇಟರಾಗಿರೋರೆಲ್ಲ ನೆಗೆದ್ರು, ಅಷ್ಟು ಕಾಮಿಡಿ ಇತ್ತು ಮೂವಿ. ಮತ್ತು ಸೆಕೆಂಡ್ ಹಾಫು ಸ್ವಲ್ಪ ಸೀರಿಯಸ್ಸು ಇತ್ತು, ಅದರಲ್ಲೂ ಕಾಮಿಡಿ ಇದೆ. ನಿಮ್ಗೆ ಫಸ್ಟಿಂದ ಲಾಸ್ಟ್ವರೆಗೂ ಪೂರ್ತಿ ಕಾಮಿಡಿ. ಅದರಲ್ಲೂ ರವಿ ಅಣ್ಣ ಅಂತ ಒಂದು ಕ್ಯಾರೆಕ್ಟ್ರ್ ಇದೆ. ಆ ಕ್ಯಾರೆಕ್ಟ್ರ್ ಮಾತ್ರ ಅಂದರೆ ಅವ್ರು ಯಾರಂತ ಗೊತ್ತಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದು ಎಲ್ಲ ಇದರಲ್ಲಿ ಯಾರು ಹೀರೋ ಅಂತ ಗೊತ್ತಾಗಲ್ಲ, ಎಲ್ಲ ಹೀರೋನೇ. ಅಷ್ಟು ಚೆನ್ನಾಗಿ ಎಲ್ರಿಗೂ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಕ್ಯಾರೆಕ್ಟರು. ಮೂವಿ ತುಂಬ ಚೆನ್ನಾಗಿದೆ. ನೀವು ಯಾರೆಲ್ಲ ನೋಡಿಲ್ಲ ಅಂದ್ಕೊಂಡಿದ್ದೀರಾ ಹೋಗಿ ನೋಡಿ. ಮಸ್ಟ್ ರೆಕಮೆಂಡೆಡ್ ಮೂವಿ ಇದು. ತುಂಬ ಚೆನ್ನಾಗಿದೆ ಮೂವಿ.